ಮಾಡಲ್ ಆಕ್ಸಿಲರಿ ಮಸ್ಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈಗಾಗಲೇ ನಾವು ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್ ತನಕ ನೋಡಿದ್ದೀವಿ. ಮಸ್ಟ್ ಹೇಗೆ ಶುಡ್ಗಿನ್ನ ವ್ಯತ್ಯಾಸ, ಮತ್ತೆ ಮಸ್ಟ್ ಅಂಡ್ ಶುಡ್ ಅನ್ನೋದನ್ನ ಯಾಕೆ ಒಟ್ಟಿಗೆ ಬಳಸಬಾರದು, ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮಾಡೆಲ್ಸ್ಗಳನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂತ ಪ್ರತಿ ಒಂದು ಮಾಡೆಲ್ಲಲ್ಲೂ ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನಾನು. ಹ್ಯಾಬಿಟ್ಸ್, ಇನ್ಕ್ಲಿನೇಷನ್, ವಿಲ್ಲಿಂಗ್ನೆಸ್ ಇವುಗಳು ಬಂದಾಗ ಬೇರೆ ಮಾಡೆಲ್ಗಳನ್ನ ಬಳಸ್ತೀವಿ. ಆದರೆ ಮಸ್ಟ್ ಅಂತಕ್ಕಂಥದ್ದು ಎಸ್ಪೆಷಲಿ ವಿ ಯೂಸ್ ಇಟ್ ಟು ಎಕ್ಸ್ಪ್ರೆಸ್ ಒನ್ಸ್ ಕಮಿಟ್ಮೆಂಟ್, ಡೆಡಿಕೇಶನ್, ಒಬ್ಲಿಗೇಷನ್ ಅಂಡ್ ಹ್ಯಾಡ್ ಟು ಫಾರ್ ದ ಎಬಿಲಿಟಿ ಇನ್ ದ ಪಾಸ್ಟ್. ಮಸ್ಟ್ಗೆ ಪಾಸ್ಟ್ ಟೆನ್ಸ್ ಇಲ್ಲ, ಯಾಕಂದರೆ ವಿಲ್ಗೆ ವುಡ್ ಇದೆ, ಶೆಲ್ಗೆ ಶುಡ್ ಇದೆ, ಕ್ಯಾನ್ಗೆ ಕುಡ್ ಇದೆ. ಆದರೆ ಮಸ್ಟ್ಗೆ ಒಂದು ಇಂಡಿಪೆಂಡೆಂಟ್ ಆಗಿ ಇಲ್ಲ, ಅದನ್ನು ನಾವು ಹ್ಯಾವ್ ಟು ಅನ್ನೋದರ ಪಾಸ್ಟ್ನೇ ಹ್ಯಾಡ್ ಟು ಅಂತ ಅದನ್ನೇ ಬಳಸ್ತೀವಿ. ವಿ ಯೂಸ್ ಮಸ್ಟ್ ಟು ಪ್ರಾಮಿಸ್, ಕೀನ್ನೆಸ್, ಡ್ಯೂಟಿ. ಮಸ್ಟ್ ಟು ಶೋ ಫ್ಯೂಚರ್ ಟೈಮ್, ಹೆನ್ಸ್ ಟರ್ಮ್ಡ್ ಫ್ಯೂಚರ್. ಪ್ರಾಕ್ಟೀಸ್ ವಿತ್ PNI. ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮುಖಾಂತರ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಹೆಚ್ಚು ಪ್ರೊಫಿಷಿಯನ್ಸಿ ಸಿಗುತ್ತೆ ಈ ಒಂದು ಮಾಡೆಲ್ ಮೇಲೆ. ಇದರ ಮೇಲೆ ನಮಗೆ ಹೆಚ್ಚು ಬಲ ಬರುತ್ತೆ. ಇದನ್ನು ಉಪಯೋಗಿಸುವಾಗ ಎಲ್ಲಿ ಉಪಯೋಗಿಸಬೇಕು ಅನ್ನೋವಂಥ ಒಂದು ನಾಲೆಡ್ಜ್ ನಮಗೆ ಸ್ಟ್ರೆಂಗ್ತ್ ಕೊಡುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ. ಕಮಿಟ್ಮೆಂಟ್, ಡೆಡಿಕೇಶನ್, ಒಬ್ಲಿಗೇಷನ್ ಇಲ್ಲೆಲ್ಲ ನಾವು ಮಸ್ಟ್ ಯೂಸ್ ಮಾಡ್ತೀವಿ. ಹಾಗೆಯೇ ಯಾರಿಗಾದ್ರೂ ನಾವು ಪ್ರಾಮಿಸ್ ಮಾಡಿದ್ರೆ ಅದನ್ನು ತುಂಬ ನಾವು ವಿ ಹ್ಯಾವ್ ಟು ಕೀಪ್ ಅಪ್ ದ ಪ್ರಾಮಿಸ್. ಹಾಗಾಗಿ ಆ ಒಂದು ಪ್ರಾಮಿಸ್ನಲ್ಲಿ ನಾವು ಮಸ್ಟ್ ಉಪಯೋಗಿಸ್ತೀವಿ. ಹಾಗೆ ನಾವು ಡ್ಯೂಟಿ ಕಾನ್ಷಿಯಸ್ ಆಗಿರ್ತೀವಿ, ಆವಾಗ ನಾವು ಮಸ್ಟ್ ಉಪಯೋಗಿಸ್ತೀವಿ. ಇದಕ್ಕೆ ನಾವು ಕಮಿಟ್ಮೆಂಟ್ ಅಂತ ಕೂಡ ಕರಿತೀವಿ. ಎಲ್ಲಿ ಡೆಡಿಕೇಶನ್, ಕಮಿಟ್ಮೆಂಟ್, ಡ್ಯೂಟಿ ಕಾನ್ಷಿಯಸ್ನೆಸ್ ಇರುತ್ತೆ ಅಲ್ಲಿ ಮಸ್ಟ್ ಉಪಯೋಗಕ್ಕೆ ಬರುತ್ತೆ. ಹ್ಯಾವ್ ಟು ಎಕ್ಸ್ಪ್ರೆಸಸ್ ಒನ್ಸ್ ಒಪಿನಿಯನ್ ದಟ್ ದೆರ್ ಈಸ್ ಅರ್ಜ್ ಆರ್ ಕಂಪಲ್ಷನ್ ಇನ್ ಡೂಯಿಂಗ್ ಎ ವರ್ಕ್. ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಕಂಪಲ್ಷನ್ ಇರಬೇಕು, ಅವಾಗ ನಾವು ಹ್ಯಾವ್ ಟು ಯೂಸ್ ಮಾಡ್ತೀವಿ. ಮಸ್ಟ್ ಎಕ್ಸ್ಪ್ರೆಸಸ್ ಒನ್ಸ್ ಪ್ರಾಮಿಸ್ ಆರ್ ಕಮಿಟ್ಮೆಂಟ್. ನಮ್ಮ ಡೆಡಿಕೇಶನ್, ನಮ್ಮ ಕಮಿಟ್ಮೆಂಟ್, ನಮ್ಮ ಡ್ಯೂಟಿ ಕಾನ್ಷಿಯಸ್ನೆಸ್ ಮಸ್ಟ್ ಉಪಯೋಗಕ್ಕೆ ಬರುತ್ತೆ. ಹಾಗಾದರೆ ಶುಡ್ ಯಾವಾಗ ಉಪಯೋಗಿಸ್ತೀವಿ? ಶುಡ್ ಅನ್ನೋದು ದಿಸ್ ಇಸ್ ಅ ಮಾಡೆಲ್ ಆಕ್ಸಿಲರಿ ಎಕ್ಸ್ಪ್ರೆಸಸ್ ಒನ್ಸ್ ಅಪ್ರೂವಲ್ ಆರ್ ರೆಕಮೆಂಡೇಶನ್. ನಾವು ಯಾರಿಗಾದ್ರೂ ಒಂದು ರೆಕಮೆಂಡ್ ಮಾಡಬೇಕಾದ್ರೆ ಶುಡ್ ಉಪಯೋಗಿಸ್ತೀವಿ. ನೀಡ್ ನಾಟ್ ಎಕ್ಸ್ಪ್ರೆಸಸ್ ದಟ್ ದೆರ್ ಇಸ್ ನೋ ನೀಡ್ ಆರ್ ನೆಸೆಸಿಟಿ ಆರ್ ರಿಕ್ವೈರ್ಮೆಂಟ್ ಆರ್ ಆಬ್ಲಿಗೇಷನ್. ಶುಡ್ ಅಥವಾ ಮಸ್ಟ್ಗೆ ಅಪೋಸಿಟ್ ನೀಡ್ ನಾಟ್, ಅಂದರೆ ಅವಶ್ಯಕತೆ ಇಲ್ಲ. ಶುಡ್ ಅಂದರೆ ಮಾಡಲೇಬೇಕು, ನೀಡ್ ನಾಟ್ ಅಂದರೆ ಅವಶ್ಯಕತೆ ಇಲ್ಲ, ನೆಸೆಸಿಟಿ ಇಲ್ಲ, ರಿಕ್ವೈರ್ಮೆಂಟ್ ಇಲ್ಲ ಅನ್ನೋದನ್ನು ನಾವು ಹೇಳಲಿಕ್ಕೆ ಉಪಯೋಗಿಸ್ತೀವಿ. ಅವಾಯ್ಡ್ ಮಸ್ಟ್ ಅಂಡ್ ಶುಡ್ ಟುಗೆದರ್ ಇನ್ ಎ ಸೆಂಟೆನ್ಸ್. ಇದರ ನೆಸೆಸಿಟಿ ಇಲ್ಲ, ಯಾಕಂದರೆ ಮಸ್ಟ್ ಅಂದ್ರೂ ಒಂದೇ, ಶುಡ್ ಅಂದ್ರೂ ಒಂದೇ, ಎರಡನ್ನೂ ಹೇಳೋ ಅವಶ್ಯಕತೆ ಇಲ್ಲ. ಹ್ಯಾವ್ ಟು ಎಕ್ಸ್ಪ್ರೆಸಸ್ ಎ ಸಿಚುವೇಶನಲ್ ಕಂಪಲ್ಷನ್. ಸಾರಿ, ನೋ ಕ್ಯಾಬ್ ಟುಡೇ, ಯು ಹ್ಯಾವ್ ಟು ವಾಕ್. ಇವತ್ತು ಕ್ಯಾಬ್ ಸಿಗೋದಿಲ್ಲ, ಕಂಪನಿಯವರು ಕೊಡ್ಲಿಕ್ಕಾಗ್ತಿಲ್ಲ, ಹಾಗಾಗಿ ನೀವು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಹ್ಯಾವ್ ಟು, ಹ್ಯಾಸ್ ಟು ಈಸ್ ಓನ್ಲಿ ಯೂಸ್ಡ್ ಇನ್ ಪ್ರೆಸೆಂಟ್ ಟೆನ್ಸ್. IUV ಬಂದಾಗ ಹ್ಯಾವ್ ಯೂಸ್ ಮಾಡ್ತೀವಿ, ಹಿ ಶೀಟ್ ಬಂದಾಗ ಹ್ಯಾಸ್ ಯೂಸ್ ಮಾಡ್ತೀವಿ. ಸೊ ಹ್ಯಾವ್ ಟು ಮತ್ತು ಹ್ಯಾಸ್ ಟು ಎರಡರ ಮೀನಿಂಗ್ ಕೂಡ ಒಂದೇ, ಆದರೆ ಇದನ್ನು ಪ್ರೆಸೆಂಟ್ ಟೆನ್ಸ್ನಲ್ಲಿ ಮಾತ್ರ ಉಪಯೋಗಿಸ್ತೀವಿ. ಐ ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್ಸ್ ಬಿಫೋರ್ ಬ್ರೇಕ್ಫಾಸ್ಟ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದ್ಯಾಟ್. Had to is used as past of have to and also must. When I didn't have our own house, I had to pay the rent. ಯಾವಾಗ ನಮಗೆ ಸ್ವಂತ ಮನೆ ಇರೋದಿಲ್ಲ, ನಾವು ಅವಾಗ ರೆಂಟ್ ಕೊಡಬೇಕಾಗತ್ತೆ. ಬಾಡಿಗೆ ಮನೆಯಲ್ಲಿರ್ತೀವಿ, ಬಾಡಿಗೆ ಮನೆಯಲ್ಲಿ ನಾವು ರೆಂಟ್ ಕೊಡ್ತೀವಿ. ವಿಲ್ ಹ್ಯಾವ್ ಟು ಈಸ್ ಯೂಸ್ಡ್ ಓನ್ಲಿ ಫಾರ್ ಫ್ಯೂಚರ್. ಹ್ಯಾವ್ ಟು, ಹ್ಯಾಸ್ ಟು ಅನ್ನೋದು ಹೇಗೆ ಪ್ರೆಸೆಂಟ್ ಟೆನ್ಸೋ, ಹ್ಯಾಡ್ ಟು ಅನ್ನೋದು ಪಾಸ್ಟ್ ಟೆನ್ಸೋ, ಹಾಗೆ ವಿಲ್ ಹ್ಯಾವ್ ಟು ಅನ್ನೋದು ಫ್ಯೂಚರ್. She will have to face the consequences of tsunami. ಸುನಾಮಿಯ ಒಂದು ಆಫ್ಟರ್ ಇಫೆಕ್ಟ್ಸ್ ಏನಿದೆ ಅದನ್ನು ಅವಳು ಫೇಸ್ ಮಾಡಲೇಬೇಕಾಗಿ ಬಂತು, ಎದುರಿಸಬೇಕಾಗಲೇ ಬಂತು. ಹೇಗೆ ನಾವು ಅದನ್ನು ನೆಗೆಟಿವ್ ಮಾಡ್ತೀವಿ? ಡೋಂಟ್ ಹ್ಯಾವ್ ಟು ಅಂತ ಹೇಳಬೇಕಾಗತ್ತೆ. ಎಕ್ಸ್ಪ್ರೆಸಸ್ ಎ ಸಜೆಷನ್. ಯು ಡೋಂಟ್ ಹ್ಯಾವ್ ಟು ವಾಕ್, ದ ವ್ಯಾನ್ ವಿಲ್ ಪಿಕ್ ಯು ಫ್ರಮ್ ಯುವರ್ ಹೋಮ್. ಕಮ್ ಇನ್ ಪರ್ಸನ್, ವೇಟ್ ಫಾರ್ ಅಸ್, ರಿಸೈನ್ ದ ಜಾಬ್, ಕಮ್ ಆನ್ ಸ್ಯಾಟರ್ಡೇಸ್. ಯು ಡೋಂಟ್ ಹ್ಯಾವ್ ಟು ವಾಕ್, ನೀವು ನಡಿಬೇಕಾಗಿಲ್ಲ, ನಿಮಗೆ ಇವತ್ತು ವ್ಯಾನ್ ಪಿಕ್ ಮಾಡುತ್ತೆ. ಮಸ್ಟ್ ಎಕ್ಸ್ಪ್ರೆಸಸ್ ಸ್ಪೀಕರ್ಸ್ ಕಂಪಲ್ಷನ್ ಅಂಡ್ ಆಬ್ಲಿಗೇಷನ್ ಆನ್ ಹಿಮ್ಸೆಲ್ಫ್ ಆರ್ ಆನ್ ಸಮ್ವನ್ ಟು ಡೂ ಸಮಥಿಂಗ್. ಯಾರು ಮಾತಾಡ್ತಾ ಇದ್ದಾರೆ ಅವರಿಗೆ ಒಂದು ಕಂಪಲ್ಷನ್ ಇದೆ, ಒಂದು ಆಬ್ಲಿಗೇಷನ್ ಇದೆ, ಅದು ಅವ್ರ ಮೇಲೆ ಇದೆ.
ನಮ್ಮ ಮೇಲೆ ನಾವು ಹಾಕೊಳ್ಳುವಂಥ ಅಬ್ಲಿಗೇಷನ್ ಏನಿದೆ ಅದಕ್ಕೆ ನಾವು ಮಸ್ಟ್ ಅಂತ ಯೂಸ್ ಮಾಡ್ತೀವಿ. ಐ ಮಸ್ಟ್ ಫಿನಿಶ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅದರ್ವೈಸ್. ಈ ಥರದ ಸೆಂಟೆನ್ಸ್ಗಳಲ್ಲಿ ಕೂಡ ನಾವು ಮಸ್ಟನ್ನು ಉಪಯೋಗಿಸ್ತೀವಿ. ನಾನು ನನಗೆ ಹೇಳ್ಕೊಳ್ಳುವಂಥ ಸೆಂಟೆನ್ಸ್ ಇದು. ಐ ಮಸ್ಟ್ ಫಿನಿಶ್ ದ ವರ್ಕ್, ನಾನು ಇವತ್ತು ಕೆಲಸ ಮುಗಿಸ್ಲೇಬೇಕು ಸಾಯಂಕಾಲದೊಳಗೆ, ಇಲ್ಲ ಅಂತ ಅಂದರೆ ಅನ್ನುವಂಥ ಒಂದು ಕಂಪಲ್ಷನ್ ಇದೆ. ಐ ಮಸ್ಟ್ ಪಾರ್ಟಿಸಿಪೇಟ್. ಈ ರೀತಿಯಾದ ಸೆಂಟೆನ್ಸ್ಗಳು ನಿಮಗೋಸ್ಕರ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಇದನ್ನು ಜೋರಾಗಿ ಓದೋದ್ರಿಂದ ರೀಡ್ ಬೆಟರ್ ಸ್ಪೀಕ್ ಬೆಟರ್ ಅನ್ನೋ ಕಾನ್ಸೆಪ್ಟ್, ಇದರ ಬಗ್ಗೆ ಲೀಫ್ ಇನ್ಸ್ಟಿಟ್ಯೂಟ್ಗೆ ನಂಬಿಕೆ ಇದೆ. ನಮ್ಮ ಕೋರ್ಸಲ್ಲಿ ನಾವು ಪ್ರಾಕ್ಟೀಸ್ಗೆ ತುಂಬ ಬೆಲೆ ಕೊಡ್ತೀವಿ. ಸೊ ಪ್ರಾಕ್ಟೀಸ್ ಮಾಡಿ. ಯಾವಾಗ OTP ಅಂತ ಬರುತ್ತೆ ಅವಾಗೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ವೆನ್ ಯು ಪ್ರಾಕ್ಟೀಸ್ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಸಕ್ಸಸ್. Must is used to say something is necessary or of extreme importance. You must do your homework. You mustn't skip classes. ಮಾಡಬಾರ್ದು, ಮಾಡಬೇಕು ಅನ್ನುವಂಥ ಒಂದು ನೆಸೆಸಿಟಿ, ಒಂದು ಎಕ್ಸ್ಟ್ರೀಮ್ ಇಂಪಾರ್ಟೆನ್ಸ್, ಆವಾಗ ನಾವು ಈ ಥರದ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಹೋಮ್ವರ್ಕ್ ಮಾಡಲೇಬೇಕು, ಮಾಡೋದ್ರಿಂದ ಮಾತ್ರ ನಿಮ್ಮ ಉದ್ಧಾರ ಸಾಧ್ಯ ಆಗುತ್ತೆ. ಯು ಮಸ್ಟಂಟ್ ಸ್ಕಿಪ್ ಕ್ಲಾಸಸ್ನ ಬಿಡಬಾರ್ದು, ದಿನ ರೆಗ್ಯುಲರ್ ಅಟೆಂಡ್ ಮಾಡಬೇಕು ಅಂತ ಹೇಳಬೇಕಾದ್ರೆ ನಾವು ಈ ಥರದ ಸೆಂಟೆನ್ಸ್ಗಳನ್ನು ಬಳಸ್ತೇವೆ. ಪ್ರಾಕ್ಟೀಸ್ಗೋಸ್ಕರ ಕೊಟ್ಟಿದ್ದೀನಿ. ರೀಡ್ ಫಾಸ್ಟ್, ಸ್ಪೀಕ್ ಫಾಸ್ಟ್. ರೀಡ್ ಫಾಸ್ಟರ್, ಸ್ಪೀಕ್ ಬೆಟರ್. ನೆಗೆಟಿವ್ ಮಾಡೆಲ್ಸು ಮಸ್ಟಂಟ್, ಮಸ್ಟ್ ನಾಟ್ ಅನ್ನೋದನ್ನು ಟಿ 2 ಸಲ ರಿಪೀಟ್ ಆಗೋದ್ರಿಂದ ಶಾರ್ಟ್ ಫಾರ್ಮ್ನಲ್ಲಿ ಮಸ್ಟಂಟ್ ಅಂತೀವಿ. Must not is used to express speaker's compulsion on himself or on someone in not doing something. ಏನೋ ಒಂದು ಮಾಡುವುದಿಲ್ಲ, ಮಾಡಲ್ಲ ಅಂತ ಹೇಳೋದಕ್ಕೆ ಇದನ್ನು ಉಪಯೋಗಿಸ್ತೀವಿ. I must not quit this job. I mustn't expose my weakness to others. I mustn't fail. I mustn't fear. I mustn't cry. I mustn't smoke. ಈ ಥರದ ನೆಗೆಟಿವ್ ಇರತಕ್ಕಂಥ ಸೆಂಟೆನ್ಸ್ಗಳಲ್ಲಿ ಕೆಲವನ್ನ ನಾವು ಮಾಡಬಾರ್ದು ಜೀವನದಲ್ಲಿ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಇರತಕ್ಕಂಥ ಈ ಒಂದು ಯೂಸೇಜ್. ಐ ಹ್ಯಾವ್ ಟು ಅಟೆಂಡ್ ಟು ದ ಫಂಕ್ಷನ್. ಐ ಹ್ಯಾವ್ ಟು ಯೂಸ್ ಫೋನ್. ಹೀಗೆ OTP ಬಂದಿದೆ. ರೀಡ್ ಫಾಸ್ಟರ್, ಸ್ಪೀಕ್ ಬೆಟರ್. ದಿಸ್ ಈಸ್ ಫಾರ್ ಯು. ಐ ಹ್ಯಾವ್ ಗಿವನ್ ಯು the practice material. Whenever I give you practice material, there will be a suggestion called OTP. OTP ಅಂತ ಬಂದ್ರೆ ಪ್ರಾಕ್ಟೀಸ್ ಅಂತಾನೆ ಅದರ ಅರ್ಥ. ಅಬ್ಸರ್ವ್, ಟ್ರೈನ್ ಅಂಡ್ ಪ್ರಾಕ್ಟೀಸ್. ಇನ್ನೊಂದು ಸ್ವಲ್ಪ ಓದಿ 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 ಚೆನ್ನಾಗಿ ಓದಿ, ಫಾಸ್ಟಾಗಿ ಓದಿ. ಫಾಸ್ಟಾಗಿ ಓದಿದಾಗ ನಾಲ್ಗೆಗೆ ಟ್ರೈನಿಂಗ್ ಸಿಗುತ್ತೆ. ನಾಲ್ಗೆಗೆ ಟ್ರೈನಿಂಗ್ ಸಿಕ್ಕಾಗ ನಿಮಗೆ ಗೊತ್ತಿಲ್ಲದಲೇ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ಲಿಕ್ಕೆ ಶುರು ಮಾಡ್ತೀರಿ. ಆವಾಗ ನಿಮ್ಮ ಬಗ್ಗೆ ನೀವೇ ಆಶ್ಚರ್ಯ ಪಡ್ತೀರಿ, ಹೇಗೆ ಬಂತು ನನಗಿದು ಅಂತ. ಖಂಡಿತ ಹೇಳ್ತೀನಿ, ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಾನು ಹೀಗೆ ಕಲಿತಾ ನಾನು ಜೀವನದಲ್ಲಿ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದೆ. ಹಾಗಾಗಿ ನನ್ನ ಅನುಭವ, ವೆನ್ ಐ ಕ್ಯಾನ್ ಡೂ, ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಡೂ. ಮಸ್ಟಂಟ್ ಅನ್ನೋದ್ರ ಮೇಲೆ ನಿಮಗೆ ಪ್ರಾಕ್ಟೀಸ್ ಮೆಟೀರಿಯಲ್ ಇದು. ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ. ದಿನನಿತ್ಯ ನಾವು ಮಸ್ಟ್, ಮಸ್ಟಂಟ್ ಹೇಗೆ ಉಪಯೋಗಿಸ್ತೀವಿ ನೋಡೋಣ ಬನ್ನಿ. ಇದು ಕೂಡ ನಿಮಗೆ ಪ್ರಾಕ್ಟೀಸ್ ಮೆಟೀರಿಯಲ್. ಮಸ್ಟ್ ಹೇಗೆ ಉಪಯೋಗಿಸ್ತೀವಿ ನೋಡಿ. ಇಲ್ಲೆಲ್ಲ ಮಸ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇವು, ಸುಮ್ಮನೆ ಕೊಟ್ಟಿರೋ ಸೆಂಟೆನ್ಸ್ ಅಲ್ಲ. ದಿನನಿತ್ಯ ಉಪಯೋಗಿಸ್ತೀವಿ ನಾವು. ಈ ಸೆಂಟೆನ್ಸ್ಗಳನ್ನ ಉಪಯೋಗಿಸೋದ್ರಿಂದ ನೀವು ದಿನನಿತ್ಯ ಇದನ್ನು ಹೇಗೆ ಬಳಸಬಹುದು ಅಂತ. ರೀಡ್ ಫಾಸ್ಟರ್, ಸ್ಪೀಕ್ ಬೆಟರ್. ದಿಸ್ ಈಸ್ ದ ಫಾರ್ಮುಲಾ ಟು ಸ್ಪೀಕ್ ಫ್ಲೂಯೆಂಟ್ಲಿ ಇನ್ ಇಂಗ್ಲಿಷ್. ಏನು ಹೇಳ್ತಾರೆ ಅಂತ ನಿಮಗೆ ಬೇಸರ ಅನ್ನಿಸ್ಬಹುದು, ಆದರೆ ಬೇರೆ ದಾರಿ ಇಲ್ಲ. ದಿಸ್ ಇಸ್ ಹೌ. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳಿವು. ಮಸ್ಸಂಟ್ ಅಂತ ಉಪಯೋಗಿಸಿ. ಮಸ್ಟ್ ನಾಟ್ ಅಂತ ಹೇಳಬೇಡಿ. ಮಸ್ಟಂಟ್ ಅಂತ ಹೇಳಬೇಡಿ. ಮಸ್ಸಂಟ್ ಅಂತ ಹೇಳ್ತಾ ಬನ್ನಿ. ಇಲ್ಲಿ ಐ, ಯು, ವಿ, ದೇ, ಹಿ, ಶಿ, ಇಟ್ ಏನೇ ಬಂದರೂ ಮಸ್ಟ್ ಬರುತ್ತೆ. ಇದರಲ್ಲೇನೂ ವ್ಯತ್ಯಾಸ ಇಲ್ಲ. ಪ್ರಾಕ್ಟೀಸ್ ಮಾಡಿ. ರೀಡ್ ಫಾಸ್ಟರ್, ಸ್ಪೀಕ್ ಬೆಟರ್. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.